कंडक्टरची तब्येत स्थिर असून 2 दिवसात त्यांना घरी पाठवलं जाईल असे परिवहन मंत्री रामलिंगा रेड्डी यांनी सांगितले। सोमवारी बेळगावमध्ये पत्रकारांशी बोलताना त्यांनी स्पष्ट केले की आमचे एमडी दररोज भेट देऊन त्यांच्या प्रकृतीची विचारपूस करत आहेत। वाद झाल्यानंतर केस दाखल केल्यामुळे काही जण घाबरले आहेत। काहीही केस दाखल झाली असली तरी चौकशी केली जाईल असे ते म्हणाले। ಆರೋಗ್ಯ ಡಾಕ್ಟರ್ಗಳು ಹೇಳೋ ಪ್ರಕಾರ ಸ್ಥಿರವಾಗಿದೆ, ಏನು ತೊಂದರೆ ಏನಿಲ್ಲ। ಇನ್ನೊಂದು 1 or 2 ಡೇಸ್ ಹಾಸ್ಪಿಟಲ್ ಇಟ್ಕೊಂಡು ಮನೆಗೆ ಕಳಿಸ್ತಾರೆ। ಆಮೇಲೆ ನಮ್ಮ ಎಮ್ ಡಿ ಅವರು ಮತ್ತು ನಮ್ಮ ಲೋಕಲ್ ನಮ್ಮ ಆಫೀಸರ್ಸು ಪ್ರತಿದಿನ ಬಂದು ಅವರ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ। ಅವ್ರಿಗೆ ಮಹಾದೇವ್ಗೆ ಏನಾಗಿದೆ ಅಂದರೆ ಈ ಗಲಾಟೆ ಆದಮೇಲೆ ಬೇರೆ ಅವರೊಂದು ಕೇಸ್ ಕೊಟ್ಬಿಟ್ರಲ್ಲ, ಆ ಕೇಸ್ ಬಗ್ಗೆ ಅವರು ಸ್ವಲ್ಪ ಚಿಂತೆ ಹಚ್ಕೊಂಡಿದ್ದಾರೆ। ಆಮೇಲೆ ನಮ್ಮ ಎಮ್ ಡಿ ಅವರು ಕಮಿಷನರು ಎಲ್ಲರೂ ಕೂಡ ಮಾತಾಡಿದ್ದಾರೆ। ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ಬೇಕಂತ ಫಾಲ್ಸ್ ಕೇಸ್ ಕೊಟ್ಟಿದ್ದಾರೆ। ಸರ್, ಏನಾಗಿದೆ, CBT ಸುಳೆಬಾವಿ ಬಸ್ಸಲ್ಲಿ ಶುಕ್ರವಾರ ನಡೆದಾಡಲಿಕ್ಕೆ ಜಾಗ ಇರಲ್ಲ, ಅಂತ ಟೈಮಲ್ಲಿ 90 ಜನ ಇದ್ದರು, ಪೊಸ್ಕೋ ಕೇಸ್ ಆಗಕ್ಕೆ ಸಾಧ್ಯ ಇಲ್ಲ। ಸೊ ಪೊಲೀಸರು ಇದ್ರಾಗ ಬ್ಲಂಡರ್ ಮಾಡಿ ಪೊಲಿಟಿಕಲ್ ಪ್ರೆಷರ್ ಇದು ಕಂಪ್ಲೇಂಟ್ ಮಾಡಿದ್ದಾರೆ ಪೊಸ್ಕೋ ಅಂತಿದೆ। ಈಗ ಏನೇ ಕಂಪ್ಲೇಂಟ್ ಮಾಡಲಿ ತನಿಖೆ ಮಾಡ್ತಾರಲ್ಲ, ಸುಳ್ಳು ಕೇಸ್ ಹಾಕಬಾರ್ದಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಿರಲ್ಲ, ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಾಗಿತ್ತು। ಆಮೇಲೆ ಆ ಬಸ್ಸಲ್ಲಿ ಆವತ್ತು 90 ಜನ ಇದ್ದರು, ಎಷ್ಟು 90 ಜನ ಇದ್ದರು, ಏನೋ ಕಡಿಮೆ ಜನ ಇದ್ದಿದ್ರೆ ಏನೋ। ಆಮೇಲೆ ಇನ್ನೊಂದು 1,72,000 ಟ್ರಿಪ್ಸು ಪ್ರತಿದಿನ ಇರುತ್ತೆ। ಎಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,72,000 ಟ್ರಿಪ್ಸ್ ಇರುತ್ತೆ। ಸುಮಾರು 65 ವರ್ಷದಿಂದ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದೆ। ಯಾವ ವರ್ಷದಲ್ಲಾಗಲಿ ಅಥವಾ ಯಾವುದೇ ಟ್ರಿಪ್ಪಲ್ಲಾಗಲೂ ಕೂಡ ಈ ರೀತಿಯ ಒಂದು ಕಂಪ್ಲೇಂಟು ನಮ್ಮ ಇಲಾಖೆ ನೌಕರರ ಮೇಲೆ ಬಂದಿಲ್ಲ, ಇದುವರೆಗೂ 65 ವರ್ಷದಲ್ಲಿ ಬಂದಿಲ್ಲ। ಇದು ಉದ್ದೇಶಪೂರ್ವಕವಾಗಿ ಆ ರೀತಿ ಕೊಟ್ಟಿದ್ದಾರೆ। ಪೊಲೀಸ್ ಆಫೀಷಿಯಲ್ಸ್ ಮೇಲೆ ಆಕ್ಷನ್ ಆಗಲಿಕ್ಕೆ ಏನಾದರೂ ರೆಕಮೆಂಡ್ ಮಾಡ್ತೀರಾ ಗೌರ್ಮೆಂಟಿಗೆ? ಅದು ನಮ್ಮ ಎಮ್ ಡಿ ಅವರು ಈಗಾಗಲೇ ಮಾತಾಡಿದ್ದಾರೆ। ಆಮೇಲೆ ಇವರು DIG ಕೂಡ ಮಾತಾಡ್ತಾರೆ, ಎಮ್ ಡಿ ಅವರು ಪರ್ಸನಲ್ಲಾಗೆ ಮಾತಾಡಿದ್ದಾರೆ। ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ, ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ। ಗೊತ್ತಿದೆ, ಘಟನೆಯಿಂದ ಮಹಾದೇವನ ಪತ್ನಿ ಶಾಕ್ ಒಳಗಾಗಿದ್ದಾರೆ, 2-3 ದಿನದಿಂದ ಏನು ಮಾತಾಡ್ತಾ ಇಲ್ಲ ಅಂತ ಹೇಳಿ ಅದೇನಾದ್ರು ಮಾಹಿತಿ? ನನಗೆ ಮಾಹಿತಿ ಇಲ್ಲ, ಕೇಳಿ ತಿಳ್ಕೊಂಡು ಹೇಳ್ತೀನಿ। ಯಾಕಂದ್ರೆ ಹೌದು, ಮಹಾದೇವ ಹೇಳಿದಾನೆ ಆ ಹುಡುಗಿ ವಯಸ್ಸದವಳು ತಮ್ಮ ಮಗಳಿದ್ದಾಳೆ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಈಗ ಇದು ಕಾಮನ್ ಸೆನ್ಸ್ ಯೂಸ್ ಮಹಾದೇವ್ ಪರವಾಗಿ TV, ಪ್ರಿಂಟ್ ಮೀಡಿಯಾ, ನಮ್ಮ ಇಲಾಖೆ, ಸಾರ್ವಜನಿಕರು ಎಲ್ಲರೂ ಮಹಾದೇವ್ ಪರನೇ ಇದ್ದಾರೆ। ಪೊಲೀಸರು ಇದ್ದಾರೆ। ಈಗ ಒಂದೇನಾಯಿತು, ಚಿತ್ರದುರ್ಗದಲ್ಲಿ ನಮ್ಮವರು ಅವ್ರ ಬಸ್ಸಿಗೆ ಒಂದು ಮಸಿ ಬಡಿದ್ರು, ನೆಕ್ಸ್ಟ್ ಡೇ ಏನು ಮಾಡಿದ್ರು, ಅವರು ಅಲ್ಲಿ ಮಸಿ ಬಡಿದ್ರು। ಅದರಿಂದ ಬಸ್ಗಳಿಗೆ ಮಸಿ ಬೆಳೆಯೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಒಂದು ನಿಮಿಷ, ನಮ್ಮ ಬಸ್ಗೆ ಅವ್ರ ಮಸಿ ಬೆಳೀತಾರೆ, ಅವ್ರ ಬಸ್ಗೆ ನಾವು ಮಸಿ ಬೆಳಿತೀವಿ, ನಷ್ಟ ಎರಡೂ ರಾಜ್ಯಕ್ಕಾಗುತ್ತೆ। ಈಗ ಎರಡೂ ರಾಜ್ಯಕ್ಕೆ ಬಸ್ಸುಗಳು ನಿಂತು ಹೋಗಿರೋದ್ರಿಂದ ನಮಗೂ ಸಾರ್ವಜನಿಕರಿಗೂ ಅನಾನುಕೂಲ, ಆಮೇಲೆ ಸಾರಿಗೆ ಸಂಸ್ಥೆಗಳು ಕೂಡ ನಷ್ಟ ಆಗುತ್ತೆ ಅಲ್ವಾ? ಇದೊಂದು ಕ್ಷುಲ್ಲಕ ಒಂದು ಕಾರಣ ಅಂತಲೇ ಹೇಳ್ಬೋದಾ ವಿಚಾರ। ಈ ವಿಚಾರಕ್ಕೆ ತಪ್ಪು ಯಾರು ಮಾಡಿದ್ರೋ ಅವ್ರ ಮೇಲೆ ಪೊಲೀಸು ಕ್ರಮ ತಗೊಂಡಿದ್ದಾರೆ, ಕಸ್ಟಡಿಗೂ ಕಳಿಸಿದ್ದಾರೆ ಅಲ್ವಾ? ಅದಕ್ಕೆ ಒಂದು ನಿಮಿಷ, ಶಿವಸೇನೆ ಅಂತ ಒಂದು ಪಕ್ಷ ಈ ಥರದ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ತಾರೆ। ಸರ್, ತಾವು ಹೇಳಿದರೆ ಶುಲ್ಕ ವಿಚಾರ ಅಂತೇಳಿ, ಅಷ್ಟು ಶುಲ್ಕ ವಿಚಾರನ ಪೊಲೀಸ್ ಅಷ್ಟಾಗಿ ಸೀರಿಯಸ್ ತಗೊಂಡಿದ್ದಾರೆ ಅಂತ? ಯಾರು ಶುಲ್ಕ ಅಂದರೆ ಸಣ್ಣ ವಿಚಾರ, ಇದನ್ನು ಏನು ಶಿವಸೇನೆ ಅಂತ ಪಕ್ಷಗಳು ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳ್ತಿರೋದು। ಈಗ ಅವನು ಹಲ್ಲೆ ಮಾಡ್ದ ಅಲ್ವಾ, ಹಲ್ಲೆ ಮಾಡಿದವ್ರ ಮೇಲೆ ಪೊಲೀಸ್ ಕ್ರಮ ತಗೊಂಡಿದ್ದಾರೆ। ತಗೊಂಡಿರೋದು ಯಾರ ಮೇಲೆ? ನಮ್ಮ ಸರ್ಕಾರಿ ನೌಕರರ ಮೇಲೆ। ಅವರು ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ಅಥವಾ ಕರ್ನಾಟಕ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕ್ರಮ ತಗೊಂಡಿದ್ದು ಸರಿ ಇದೆ ಪೊಲೀಸ್ನವರು ಅಲ್ವಾ? ಅಂಥ ವಿಚಾರಕ್ಕೆ ಶಿವಸೇನೆ ಬರಬಾರ್ದಿತ್ತು। ರಾಜ್ಯದಲ್ಲಿ ಬಸ್ಸಿ ಬರೆದವರಿಗೆ ಕೇಸ್ ಆಗುತ್ತೆ, ಅರೆಸ್ಟ್ ಮಾಡ್ತಾರೆ। ಮಹಾರಾಷ್ಟ್ರದಲ್ಲಿ ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಆಗುವಂತದ್ದು ಸಂದರ್ಭಗಳು ಬರ್ತಾ ಇದ್ದಾವೆ, ಅಲ್ಲಿ ಈವರೆಗೂ ಒಂದು ಕೇಸ್ ಆಗ್ತಾ ಇಲ್ಲ ಸರ್। ಕಂಡಕ್ಟರ್ ಇದು ಮಹಾದೇವ್ ಪರವಾಗಿ
ಅಲ್ಲಲ್ಲ ಮಹಾರಾಷ್ಟ್ರದಲ್ಲಿ ಅಲ್ಲಿಗೆ ಹೋಗ್ತಾ ಇರುವಂತ ಮಹಾರಾಷ್ಟ್ರದಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ. ನೋಡಪ್ಪ, ನಾವಂತೂ ನಮ್ಮ ಇಲಾಖೆ ನೌಕರ ಮಹದೇವ್ ಪರ ನಾವೆಲ್ಲ ಇದೀವಿ. ಅಲ್ಲ ನಾವ್ ಹೇಳ್ತಾ ಇರೋದು ಮಹಾರಾಷ್ಟ್ರಕ್ಕೆ ಏನ್ ಬಸ್ಗಳು ರನ್ ಆಗ್ತಾ ಇದ್ದಾವಲ್ಲ. ಸರ್, ಮಹಾರಾಷ್ಟ್ರದಲ್ಲಿ ಮೊನ್ನೆ ರಾತ್ರಿ ಏನಾಗಿದೆ ಮೊನ್ನೆ ಆಗಿದೆ. ವಾಯುವ್ಯ ಕರ್ನಾಟಕ ಮತ್ತು ಈಶಾನ್ಯ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ 2 ಬಸ್ಗಳ ತಡೆದು ನಡು ರಸ್ತೆ ತಡೆದು ಅವರಿಗೆ ಧಮಕಿ ಕೆಳಗಿಳಿಸಿದ್ದಾರೆ ಸರ್. ಕೊಟ್ಟಿರ್ತಕ್ಕಂಥದ್ದು, ಮರಾಠಿ ಭಾರತ ಅಂತ ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ಬೋರ್ಡನ್ನು ಒಡೆದು ಹಾಕಿರ್ತಕ್ಕಂಥದ್ದು, ತಪ್ಪದು. ಈ ಥರ ಅವರು ಈ ರೀತಿ ಆ ಥರದ ಮೇಲೆ ಮಹಾರಾಷ್ಟ್ರ ಸರ್ಕಾರ ಕ್ರಮ ತಗೋಬೇಕು. ಆಮೇಲೆ ಸೌಹಾರ್ದತೆ ಇರಬೇಕಲ್ಲ. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮಹಾರಾಷ್ಟ್ರ ಅಥವಾ ಅಕ್ಕಪಕ್ಕದ ರಾಜ್ಯಗಳ ಜೊತೆ ಸೌಹಾರ್ದತೆ ಕೆಡಿಸ್ಕೊಳ್ಳೋಕ್ಕಾಗುತ್ತಾ ನಾವು? ಈಗ ತಪ್ಪು ಮಾಡಿದವ್ರ ಮೇಲೆ ತೊಗೊಂಡ್ರೆ ಅವರು ಕ್ರಮ, ಪೊಲೀಸ್ ತೊಗೊಂಡಿರ್ತಕ್ಕಂಥ ಕ್ರಮ ಸರಿ ಇದೆ ಅಂತ ಮಹಾರಾಷ್ಟ್ರದವರು, ಶಿವಸೇನೆಯವರು ಸುಮ್ಮನೆ ಇದ್ಬಿಟ್ಟಿದ್ರೆ ಇದೆಲ್ಲ ಆಗ್ತಿರಲಿಲ್ಲ. ಸರ್, ಇಲ್ಲಿ MES ದವರು ಕಾಂಗ್ರೆಸ್ ಬೆಂಬಲದಿಂದನೇ ಈಗ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅವರು ಹೋದ ಎಲೆಕ್ಷನ್ಗಳಲ್ಲಿ ನಿಮ್ಮ ಬೆಂಬಲಕ್ಕೆ ನಿಂತಿದ್ರು MES ದವರು. ಈಗ ಅವರೇ ಇದಕ್ಕೆ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ ಜನರಿಗೆ. ಅದು ವೈಲೆನ್ಸ್ ಆಗಿದ್ದು, ಕಂಡಕ್ಟರ್ ಮೇಲೆ ಆಗಿದ್ದು ಅಟ್ಯಾಕ್ ಜಸ್ಟಿಫೈ ಮಾಡ್ಕೋತಾ ಇದ್ದಾರೆ. ವಿಡಿಯೋ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿ MES ಲೀಡರ್ಸ್ ಇದು ಲೋಕಲ್ ಅವ್ರು ನಿಮ್ಮ ಕಾಂಗ್ರೆಸ್ ಬೆಂಬಲಿಗರವರು ಅವರ ಕೊಡಿ, ಅವ್ರ ಮೇಲೆ ಕೇಸ್ ಹಾಕ್ಸೋಣ. ಆ ಥರ ಈ ರೀತಿ ಗೂಂಡಾಗಿರಿ ಇರಿ ಒಂದು ನಿಮಿಷ ಗೂಂಡಾಗಿರಿ ಮಾಡೋ ಅಂಥವ್ರ ಮೇಲೆ ಗೂಂಡಾಗಿರಿ ಮಾಡ್ತಾ ಇರಲ್ಲ, ಅವ್ರು ಯಾರನ್ನ ಬೆಂಬಲ ಕೊಟ್ಟರೆ ಅವ್ರ ಮೇಲೂ ಕೂಡ ಪೊಲೀಸ್ ಕ್ರಮ ತಗೊಳ್ತಾರೆ. ಕೊಡಿ, ನೀವೇ ಕೊಡಿ, ಮಾಧ್ಯಮದವರೇ ಕೊಡಿ. ಇಲ್ಲಾಂದ್ರೆ ಸುವಮೋಟ ಕೊಡಿ, ನನಗೆ ಕಳಿಸಿ, ನಾನೇ ಹೇಳ್ತೀನಿ. ನಾನು ಹೇಳಿದೇನು ಗೊತ್ತಾ, ನೀವು ಈಗ ಒಂದು ನಿಮಿಷ ಇರಿ, ನಿಮಗೆ ನನಗೆ ಮಾಹಿತಿ ಇಲ್ಲ, ನೀವು ಈಗ ಕೊಡ್ತಾ ಇದ್ದೀರಾ, ನನಗೆ ಕೊಡಿ, ನಾನೇ ರೆಫರ್ ಮಾಡ್ತೀನಿ. ಸರ್, ನಿಮ್ಮ ಅಧಿಕಾರಿಗಳಿಗೆ ಮಾಹಿತಿ ಇರಂಗಿಲ್ಲ, ನಿಮ್ಗೆ ಎಲ್ಲಿ ಮಾಹಿತಿ ಕೊಡ್ಬೇಕು ಸರ್ ಅವರು? ನೀವು ಕೊಡಿ. ಅಲ್ಲ, ಈಗ ನಾವು ಅದನ್ನೇ ಕೇಳ್ತಾ ಇರೋದು. ನೀವು ಕೊಡಿ, ಈಗ ನಿಮ್ಗೆ ಗೊತ್ತಿತ್ತಲ್ಲ, ನೀವು ಕೊಡಿ ನನಗೆ, ನಾನೇ ಮಾತಾಡ್ತೀನಿ ಕಮಿಷನರ್ಗೆ. ಈಗ ಶನಿವಾರದಿಂದ MES ಲೀಡರ್ಸ್ ಇನ್ಸ್ಟಿಗೇಟ್ ಮಾಡಿದ್ದು ವಿಡಿಯೋಸ್ಗಳು ಹರಡ್ತಾ ಇದ್ದಾವೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಇಬ್ಬರು MES ಲೀಡರ್ಸ್ ನಮ್ಮ ಕಾಂಗ್ರೆಸ್ ಬೆಂಬಲಿಗರವರು ನನಗೆ ಕಳಿಸಿ, ನಾನೇ ಪೊಲೀಸ್ಗೆ ಹೇಳ್ಬಿಟ್ಟು ಕ್ರಮ ತಗೊಳ್ಳೋಕೆ ಹೇಳ್ತೀನಿ. ಸಚಿವರ ಪ್ರಕಾರ ಹಲ್ಲೆ ಆಗಿದ್ದು ಕ್ಷುಲ್ಲಕ ವಿಚಾರ ಅಂತ. ಯಾರು? ನಮ್ಮ ಪ್ರಕಾರ ಕ್ಷುಲ್ಲಕ ಕಾರಣ ವಿಚಾರ ಅಲ್ಲ. ಆಮೇಲೆ ಕ್ಷುಲ್ಲಕ ಕಾರಣಕ್ಕೆ ಅವರು ಹಲ್ಲೆ ಮಾಡಿದ್ದು ಯಾರು? ಆ ಹುಡುಗನ ಕಡೆಯವರು ಅಲ್ವಾ? ಟಿಕೆಟ್ ವಿಚಾರದಲ್ಲಿ ಅದು ಕ್ಷುಲ್ಲಕ ಕಾರಣ. ಆದರೆ ಮಾಡಿರ್ತಕ್ಕಂಥದ್ದು ಅಪರಾಧ. ನಮ್ಮ ಕಂಡಕ್ಟರ್ ಮೇಲೆ ಮಾಡಿರ್ತಕ್ಕಂಥದ್ದು, ಹಲ್ಲೆ ಮಾಡಿರ್ತಕ್ಕಂಥದ್ದು 5-6 ಜನ ಸೇರಿಕೊಂಡು ಅಪರಾಧ. ಅದು ಅಂಥವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕಾಗುತ್ತೆ. ನನಗೂ ಅದೆಲ್ಲ ಗೊತ್ತಿಲ್ಲಪ್ಪ. ನಂದು ಈಗ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ನನಗೆ ಎಷ್ಟಿದೆಯೋ अष्ट ಕೇಳಿ ನೀವು. ಏನಪ್ಪ? बेळगावमध्ये MESने जर गुंडगिरी करणाऱ्यांना पाठिंबा दिला तर आम्ही त्यांच्यावरही कारवाई करू. आमच्या कंडक्टरवर हल्ला करणाऱ्यांविरुद्ध गुंडा कायद्यांतर्गत कारवाई केली जावी अशी मागणीही त्यांनी केली. राजेकर हिरेमठ, KMM मराठी, बेळगाव.